ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೊತೆ ಅವರು. ನಿಜವಾಗಿಯೂ ಎರಡು ಪಕ್ಷಗಳಿಗೆ ಏನಾಗಿದೆ, ರಾಷ್ಟ್ರೀಯ ಪಕ್ಷಗಳಿಗೆ BJP ಮತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ಜಗಾಡ್ತಾ ಇದ್ದಾರೆ ಅವರು ಕುರ್ಚಿಗಾಗಿ. ಕುರ್ಚಿನೇ ಬೇಕಾ ಇವರಿಗೆ, ಕುರ್ಚಿ ಬಿಟ್ಟು ನಡೆಯಲ್ವಾ ಅಂಥೇಳಿ ಇವತ್ತು ಜನಸಾಮಾನ್ಯರು ಮಾತಾಡೋಂಗಾಗಿಬಿಟ್ಟದು. ಅದರಲ್ಲೂ BJP ಅಧಿಕಾರ ಇಲ್ಲ, ಏನೂ ಇಲ್ಲ, ಆದರೂ ಪಾಯಿಂಟ್ ಜೋರು. ನಮ್ಮವರ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂಥೇಳಿ ನಮ್ಮ MP ಈ ಒಂದು ರೇಣುಕಾಚಾರ್ಯ ಅವರು ಬೆನ್ನತ್ತಿದ್ದಾರೆ. ಇನ್ನೊಂದು ಕಡೆ ನಮ್ಮ ಯತ್ನಾಳ್ ಇಲ್ಲ, ಹೋಗಲೇಬೇಕು, ಅವರು ತೆಗಿಲೇಬೇಕು. ನಮ್ಮಲ್ಲಿ ಇನ್ನು ಕನ್ನಡದ ಗಾದಿ ಮಾತದ, ಹಾಲಿಲ್ಲ, ಪಟ್ಲು ಇಲ್ಲ, ಗುಟಕ್ಕಂದು ಸುಳ್ಳ. ಅಧಿಕಾರ ಇಲ್ಲ. ಇವತ್ತು ಅಧಿಕಾರ ಹಿಡಿಸಲುವಾಗೆ ಒಳ್ಳೆಯವರನ್ನು ನಾಟಕ ಮಾಡಬೇಕಾಗಿತ್ತು, ಅದೂ ಇಲ್ಲ. ಅದು ಇಳಿಬೇಕ್ರಿ ವಿಜಯೇಂದ್ರ ಅಂತ ಜೋರು ಹಿಡೋದು. ಈಗ ಮತ್ತೊಂದು ಪ್ರಯತ್ನ ಹಿಡೋದು ನಮ್ಮ ಯತ್ನಾಳರ ಗುಂಪಿನಿಂದ. ಇವರು ಲಿಂಗಾಯತರ ಸ್ಥಳದ ಆಟ ಆಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಅದನ್ನು ಮುರಿದು ಬಿಡೋಣ ಅಂತೇಳಿ ಲಿಂಗಾಯತ ಅಸ್ತ್ರನ ಕಿತ್ತು ಹಾಕಿಬಿಡೋಣ ಅವ್ರ ಕೈಯಿಂದ. ಒಬ್ಬರು ಲಿಂಗಾಯತ ನಮ್ಮಲ್ಲಿ ಆರಿಸೋಣ, ಯಾರು ಬಂಗ ಲಿಂಗಾಯತ ಇಟ್ಟರು ಸುಮ್ಮನದಾರಲ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಬೊಮ್ಮಾಯಿ ಇದ್ದಾರಲ್ಲ, ಅದನ್ನು ಮೀಟಿಂಗ್ ಮಾಡಿದ್ದಾರೆ. ಈಗ ಮೀಟಿಂಗ್ ಚರ್ಚೆ ನಡೆದು ಇವೆಲ್ಲ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡೋದು. ಲಿಂಗಾಯತ ಅಸ್ತ್ರದ ಮೇಲೆ ಯಡಿಯೂರಪ್ಪನವರು BJPಯಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಾರ. ಅದನ್ನು ಮುರಿದು ಬಿಡೋದು, ಆದರೆ ಬೆನ್ನೆಲುಬು ಕಿತ್ತು ಹಾಕೋದು ಏನು ಪ್ರಯತ್ನ ಮಾಡಲಿಕ್ಕಿದ್ದಾರೆ. ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಸೋಮಣ್ಣ ಇರ್ಬೋದು, ಬೊಮ್ಮಾಯಿಯವರು ಇರ್ಬೋದು, ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬರ ಹೆಸರು ಕೇಳಿ ಬರ್ತಾರೆ, ದಾವಣಗೆರೆ ಮಾಜಿ ಸಂಸದ JM ಸಿದ್ದೇಶ್ವರ್. ಹಿಂಗೆ ಒಂದಿಷ್ಟು ಹೆಸರುಗಳು ಸೇರಿ ಬರ್ತಾಯಿದ್ರು. ಲಿಂಗಾಯತ ಮಾಡೋಣ ನಮ್ಮದಕ್ಕೆ, ಅವ್ರು ಲಿಂಗಾಯತ ಆರಿಸ್ಕೊಂಡ್ಬರ್ತಾರೆ, ನಮ್ಮ ಮಂದಿನ ನಾವು ಮಾಡೋಣ ಅಂತೇಳಿ ಇವರು ಪ್ರಯತ್ನ ನಡೆಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಫಲ ಆಗ್ಬೋದು ಅಂತ ಇದು ಕನ್ವಿನ್ಸ್ ಮಾಡ್ತದನ ಹೈಕಮಾಂಡನ್ನು. ಮತ್ತು ಮೂಲತಃ ಹೈಕಮಾಂಡನು ಇಷ್ಟೊಳಗೆ ನಿರ್ಧಾರ ತೊಗೋಬೇಕಾಗಿದ್ದು ಸಾಕಷ್ಟು ನಮ್ಮ ಮೀಡಿಯಾ ಮೂಲಕ ಹೇಳಿದ್ವಿ, ಚರ್ಚೆ ಮಾಡಿದ್ವಿ ಮಾಧ್ಯಮ ಮೂಲಕ. ಅವರು ಗಟ್ಸ್ ಇಲ್ಲ, ಯಾವ ತೊಗೊಳ್ಬೇಕು ಗೊತ್ತಾಗ್ತಾಯಿಲ್ಲ ಅವ್ರಿಗೂ. ಎಲ್ಲ ಏನಾಗಿಬಿಟ್ಟದಪ್ಪ ಅಂತಂದ್ರೆ